1979 ಅದಕ್ಕಿಂತ ಮುಂಚೆಯಿಂದನೂ ಕೂಡ ಈ ಕಮ್ಯುನಿಸ್ಟ್ಗಳು, ಎಡಚರರು, ಪ್ರಗತಿಪರರು ಯಾರು ಹಿಂದುತ್ವನ ವಿರೋಧ ಮಾಡ್ತಿದ್ರು ಅವರೆಲ್ಲರ ಕಣ್ಣು ಈ ಧರ್ಮಸ್ಥಳದ ಮೇಲಿತ್ತು. ಹೇಗಾದ್ರೂ ಇದನ್ನು ಡಿಫೇಮ್ ಮಾಡಬೇಕು ಅಂತೇಳಿ 1979ರಲ್ಲಿ ವೇದವಲ್ಲಿ ಪ್ರಕರಣ ಅಲ್ಲಿಂದ ಶುರುವಾಯಿತು. ಪ್ರೇಮಲತಾ ಪ್ರಕರಣ ಅಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಪ್ರಯತ್ನ ಮಾಡಿದ್ರು. ಈಗ ಸೌಜನ್ಯ ಪ್ರಕರಣವನ್ನು ಹಿಡ್ಕೊಂಡು ಹೊರಟರು. ಆ ಹೋರಾಟದಲ್ಲಿ ಅವರ ಉದ್ದೇಶ ಸೌಜನ್ಯಗೆ ನ್ಯಾಯ ಕೊಡಿಸೋದಲ್ಲ, ಧರ್ಮಸ್ಥಳವನ್ನು ಮುಗಿಸ್ಬೇಕು ಅಂತ ಹೇಳಿ ಹಲವಾರು ಎಡಚರರ, ಅರ್ಬನ್ ನಕ್ಸಲ್ಗಳ ಜೊತೆಗೆ ಸೋರೋಸ್ ಅಂತವರ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳ ಇದೊಂದು ದೊಡ್ಡ ಹುನ್ನಾರ. ಅದು ಹಿಂದೂ ಧರ್ಮವನ್ನು ಮುಗಿಸ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ನೂರಾರು ಕೋಟಿ, ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಬಿಡಿ. ಶನಿ ಸಿಂಗಾಪುರದ ದೇವಸ್ಥಾನದ ಹೆಸರನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು, ಶಬರಿಮಲೆಯನ್ನು ಮುಗಿಸೋದಕ್ಕೆ ಪ್ರಯತ್ನ ಮಾಡಿದ್ರು, ತಿರುಪತಿ ವೆಂಕಟೇಶ್ವರ ದೇವಸ್ಥಾನವನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು. ಈಗ ಧರ್ಮಸ್ಥಳದ ಮೇಲೆ ಅವರು ಕಣ್ಬಿದ್ದಿದೆ. ಯಾವ ಯಾವ ಶ್ರದ್ಧಾ ಕೇಂದ್ರಗಳು ಹಿಂದೂಗಳು ಅತ್ಯಂತ ಭಾವಿಸ್ತಾರೆ, ಅತ್ಯಂತ ಪೂಜಿಸ್ತಾರೆ, ಅವುಗಳ ಮೇಲೆ ಅನುಮಾನ ಬರ್ತಕ್ಕಂಥ ಕೆಲಸಗಳು ಮಾಡಿ ಅದನ್ನು ನಾಶ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಹಿಂದೂಗಳನ್ನ ಈಸಿಯಾಗಿ ಹೊಡೆದ್ಬಿಡ್ಬೋದು. ಯಾವಾಗ ನಂಬಿಕೆನ ಹೊರಟೋಗುತ್ತೆ ತನ್ನ ಧರ್ಮದ ಮೇಲೆ, ಈಸಿಯಾಗಿ ಕನ್ವರ್ಷನ್ ಮಾಡ್ಕೊಂಡ್ಬಿಡ್ಬೋದು, ಈಸಿಯಾಗಿ ಲವ್ ಜಿಹಾದ್ಗಳು ಮಾಡ್ಬೋದು. ಯಾವ ಯಾವ ಪಾಪಿಗಳು ಹಿಂದೂ ಧರ್ಮದಲ್ಲಿ ಹುಟ್ಟಿ 4 ಗಂಜಿ ಕಾಸ್ಗೋಸ್ಕರ ಆ ಧರ್ಮಸ್ಥಳದ ದೇವರನ್ನು, ಆ ವ್ಯವಸ್ಥೆಯನ್ನು ಹಾಳು ಮಾಡಿಕೊಟ್ರಲ್ಲ, ಇವರೆಲ್ಲರನ್ನು ಹೆಡೆಮುರಿ ಕಟ್ತಕ್ಕಂಥ ಸಮಯ ಬಂದಿದೆ. ಇಡಿ ಎಂಟ್ರಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಬರೋ ದಿವಸಗಳಲ್ಲಿ NIA ಕೂಡ ಬರಬಹುದು. ನ್ಯಾಯ ಸಿಕ್ಕೇ ಸಿಗುತ್ತೆ, ಸೌಜನ್ಯಗೂ ಕೂಡ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತಕ್ಕಂತಹ ಒಂದು ಭರವಸೆ ಇದೆ.